ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಬನ್ನಿ ನೋಡೋಣ ಇವತ್ತಿಂದು ಹೊಸ ಅಪ್ಡೇಟ್. ಪೊಲೀಸ್ ಡಿಪಾರ್ಟ್ಮೆಂಟ್ ಏನಿದೆ ಸರ್, ಇವು ನಮ್ಮ ಕಾರ್ಯಕರ್ತ ಆಗ್ಬೇಕು. ಇವ್ರ ಹಸ್ಬೆಂಡ್ ಅವ್ರಿಗೆ ಅವ್ರ ಮೇಲೆ ಒಂದು ಸುಳ್ಳು FIR ದಾಖಲಿಸಿ ಏನು ಮಾಡ್ಯಾರ, ಹರಾಸ್ಮೆಂಟ್ ಮಾಡ್ಲಿಕ್ಕತ್ತಾರ. ಇವ್ರಿಗೆ ಏನೈತಿ, ಇವ್ರು ಹೋದ ಅಂತ ಹೇಳಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವುದೇ ಥರದ ಕಂಪ್ಲೇಂಟ್ ತಗೋತಾ ಇಲ್ಲ. ಅದಕ್ಕೆ ತಾವೇನೈತಿ ಜಿಲ್ಲಾಧಿಕಾರಿ ಒಂದು ಆದೇಶ ಮಾಡಿಸ್ರಿ. ಸಾರ್ವಜನಿಕರಿಗೆ ಬಂದಂಥ ಹೆಸರಿಗೆ ಮಾತ್ರ ಸರ್ಕಾರ ಸಾಕಷ್ಟು ಘೋಷಣೆಗಳು ಮಾಡ್ತದೆ, ಸಾಕಷ್ಟು ಹೆಲ್ಪ್ಲೈನ್ ಮಾಡಿದ್ದೈತಿ. ಆದರೆ ಇದ್ರ ಬಗ್ಗೆ ಕ್ರಮ ತಗೊಳ್ಳಿಕ್ಕೆ ಒಂದು ಆದೇಶ ಮಾಡಿಸ್ರಿ ಸರ್. ನೂರ್ ಚೌಹಾನ್ ಅಂಥೇಳಿ ನಮ್ಮ ಒಂದು ಕಾರ್ಯಕರ್ತರ ಮನೆಯವರು ಆಗ್ಬೇಕು. ಇವರು ಸುಮಾರು 3 ತಿಂಗಳಿಂದ ಅವ್ರ ಮನೆಯವರು ಹೊರಗಿದ್ದಾರೆ. ಇವರು ಏನು ತಮ್ಮ ವತಿಯಿಂದ ಕಂಪ್ಲೇಂಟ್ ಕೊಡ್ತಾರೆ, ಪೊಲೀಸ್ ಇಲಾಖೆದ ನಿರ್ಲಕ್ಷ್ಯ ಮತ್ತು ಅವ್ರದ್ದು ಇದು ಏನಂತ ಹೇಳಿದ್ರೆ ತಮ್ಮ ಇಚ್ಛಾ ಅನುಸಾರ ಅವ್ರು ಡ್ಯೂಟಿ ಮಾಡ್ತಾರೆ, ಕಾನೂನುಬದ್ಧವಾಗಿ ಡ್ಯೂಟಿ ಮಾಡ್ತಾ ಇಲ್ಲ. ಏಕಂತ ಹೇಳಿದ್ರೆ ಯಾರು ಹಣ ಕೊಡ್ತಾರ, ಯಾರು ಪ್ರಭಾವಿಶಾಲಿ ವ್ಯಕ್ತಿಗಳದಾವು, ಯಾವ ಅವರು ಸಮಾಜದೊಳಗೆ ರಾಜಕಾರಣಿಗಳ ಬೆಂಬಲ ಅದ ಅಂಥ ವ್ಯಕ್ತಿಗಳ ದೂರ ತೊಗೊಂಡೋದ್ರೆ ಅದು ಯಾವುದೇ ಥರದ ಇರಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಮಾಡ್ತದೆ, ಆ ವ್ಯಕ್ತಿಗೆ ಒಯ್ದು ಜೈಲೊಳಗೆ ಹಾಕಿ ನಾವು ನಮ್ಮ ಕರ್ತವ್ಯವನ್ನು ಮುಗಿಸಿದ್ವು ಅಂಥೇಳಿ ಈ ಥರ ಏನೈತಿ ತಮ್ಮ ವ್ಯಕ್ತಿತ್ವ ಸಮಾಜದಲ್ಲಿ ತರಲಿಕ್ಕತ್ತದ. ಅದ್ರ ಬಗ್ಗೆ ಏನೈತಿ, ಈ ಮಹಿಳೆ ನಾನು ಸದಾ ಈ ಮಹಿಳೆ ಪಾರಾಗಿ ಒಂದು ಕಂಪ್ಲೇಂಟ್ ಕೊಟ್ಟರು, ಇನ್ನೂವರೆಗೂ ಆ ವ್ಯಕ್ತಿ ವಿರುದ್ಧ ದೂರು ದಾಖಲಿಸಿಲ್ಲ. ಅಂದರೆ ಎಷ್ಟು ಮರಿಗೆ ಪೊಲೀಸ್ ಇಲಾಖೆದು ನಿರ್ಲಕ್ಷಿತನ ಅನ್ನೋದು ಅದು ಇವತ್ತು ಮಾಧ್ಯಮದ ಮುಖಾಂತರ ಏನೈತಿ ನಮ್ಮ ನಾಡಿನ ಜನತೆಗೆ ಏನೈತಿ ಪೊಲೀಸ್ ಇಲಾಖೆ ದುರಾಡಳಿತದ ಬಗ್ಗೆ ಗಮನಕ್ಕೆ ತರೋದು ಉದ್ದೇಶದಿಂದ ಇದು ಮಾಧ್ಯಮದ ಮುಖಾಂತರ ಮತ್ತು ಇದು ಮಾಡ್ತಾ ಇದ್ವಿ. ನಮ್ಮ ಸಮಸ್ಯೆ ಏನದ್ರಿ? ನಮಗ್ರಿ ಸರ ನಮ್ಮ ಮನೆಯವ್ರ ಮ್ಯಾಲೆ ಕೇಸ್ ಹಾಕ್ಯಾರ್ರಿ, ನಮ್ಮ ಅಮ್ಮ ಮತ್ತು ನನ್ನ ಅಪ್ಪ ರೀ ಮತ್ತು ನಮ್ಮ ತಮ್ಮಗಳ್ರಿ ಸರ್. ಏನ್ರಿ ಅದಕ್ಕೆ ಕಾರಣ ಏನು? ಅದು ನಮ್ಮ ಬಂಗಾರ ಇಟ್ಕೊಂಡಿದ್ರಿ ಸರ್ ಅವರು. ಮತ್ತು ಕ್ಯಾಲ್ ಪಕ್ಷ ಒಳಗೆ ನಮ್ಮ ಮನೆಯವ್ರು ಕೆಲಸ ಮಾಡಬಾರ್ದು ಅಂತ ಹೇಳಿ ಅವರು ನನಗೆ ಭಾಳ ದಿವಸದಿಂದ ನಾವು ಟಾರ್ಚರ್ ಮಾಡಾಕತ್ತಿದ್ರಿ ಸರ್, ನಮ್ಮ ಅಪ್ಪ ಅಮ್ಮ ಅಂತ ಹೇಳಿ. ಯಾವ ರೀತಿ ಟಾರ್ಚರ್ ಮಾಡ್ತೀವಿ? ಅವ್ರು ಟಾರ್ಚರ್ ರೀ, ಅವ್ರಿಗೆ ಸಾಯಿಸ್ತೀನಿ, ನನ್ನ ಗಂಡಾಗ ಸಾಯಿಸಿಬಿಡ್ತೀವಿ, ಅದಕ್ಕೆ ಡಿವೋರ್ಸ್ ಕೊಡು ಅವ್ರಿಗೆ, ಅವ್ರು ನಿಮಗೆ ಸಾಕಲ್ಲ ಅಂಥೇಳಿ ನನಗೆ ಭಾಳ ಟಾರ್ಚರ್ ಮಾಡ್ಯಾರ್ರಿ ಸರ್. 3-4 ತಿಂಗಳೈತ್ರಿ ಸರ್. ಮತ್ತು 3 ಮಕ್ಕಳೈತ್ರಿ ಸರ್. ಪೊಲೀಸ್ ಕಂಪ್ಲೇಂಟ್ ಅದು ಕೊಟ್ಟಿಲ್ಲ? ಹ್ಞೂ ಸರ್, ಸರಿ ಇದು ಮಾಡಿದ್ರಿ ಸರ್, ನಾವು ಫೋನ್ ಮಾಡಿ ಹೇಳಿ ಅವ್ರಿಗೆ ಮಾಡ್ಯಾರಿ ಸರ್. ಇದು ನಮ್ಮ 3 ಮಕ್ಕಳಿಗೆ ಸಾಲಿಯೋ ಇಲ್ರಿ ಸರ್, 3-4 ತಿಂಗಳೈತ್ರಿ ಸರ್. ನಿಮ್ಮ ದೌರ್ಜನ್ಯ ಮಾಡೋದು ಕಾರಣ ಏನದ? ನನ್ನ ಗಂಡನಿಗೆ ಬಿಡ್ಬೇಕಂತ್ರಿ ಸರ್. ನಾ ಶೋಭಾ ನಾರಾಯಣ ನಾಯ್ಕ ರೀ. ಕುಟುಂಬ ಇದನ್ನೈತಿ ಅಥವಾ ಎದ್ರ ಸಲುವಾಗಿ ಅವರು ನಿಮ್ಮನ್ನ ಪ್ರೆಷರ್ ಮಾಡ್ತಾ ಇದಾರೆ, ನಿಮ್ಮ ಗಂಡನ ಬಿಡು ಅಂತ ಹೇಳಿ? ಅದು ನಮ್ಮ ಬಂಗಾರ ಇಟ್ಕೊಂಡಿದ್ರಿ ಅವರು, ನಮ್ಮ ಬಂಗಾರ ತಗೊಂಡಿದ್ದು, ಅದರ ಸಂಬಂಧ ಜಗಳ ಆಗ್ಯದ್ರಿ. ನಮ್ಮ ಅಂದ್ರೆ ನಿಮ್ಮ ಮನೆಯವ್ರ ಹೆಸರಿನಿಂದ ಇವರು ಜಾಮೀನ್ದಾರಾಗಿ ಸಾಲ ಅದು ಕೊಡ್ಸಿದ್ರು, ಅದು ಬಿಡ್ಲಿ ಅಂತ ಹೇಳಿ ನಿಮ್ಮ ಇಷ್ಟೆಲ್ಲ ಪ್ರೆಷರ್ ಮಾಡ್ತಾ ಇದ್ದಾರೆ. ಮತ್ತೆ ಇದ್ರ ಬಗ್ಗೆ ನೀವು ಕಂಪ್ಲೇಂಟ್ ಕೊಟ್ರಿ, ಅವ್ರ ನಿಮ್ ಗಂಡನ ಜೀವಕ್ಕೆ ಇದನ್ನ ಅಪಾಯ ಐತಿ, ಕೊಲ್ತೀನಂತೂ ಹೇಳಿದ್ದಾರೆ. ಮತ್ತೆ ಇಷ್ಟು ಬಹಿರಂಗವಾಗಿ ಮಗಳ ಹತ್ರ ಅಳಿಯಾನ ಕೊಲ್ತೀನಿ ಅಂತ ಹೇಳ್ತಾರ ಮೇಲೆ ಈ ಇದು ದೂರನ್ನು ಪೊಲೀಸ್ ಸ್ಟೇಷನ್ ತಗೋತಾ ಇಲ್ಲ ಅಂತ ಹೇಳಿ ಹೇಳಿದ್ರೆ ಭಾಳ ನಿರ್ಲಕ್ಷಿತನಾಗ್ತದೆ. ನಾಳೆ ಅಪರಾಧ ಆದ ನಂತರ ಈ ಎಲ್ಲ ಸಮಸ್ಯೆಗಳು ಅದಕ್ಕಿಂತ ಮುಂಚೆನೇ ಇದ್ರ ಮೇಲೆ ತಡೆ ಹಿಡಿಬೇಕು ಅಂತೇಳಿ ನಾನು ವರಿಷ್ಠ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾಡಳಿತ ಜೊತೆ ಒಂದು ಮನವಿ ಮಾಡ್ತಾ ಇದ್ದೀನಿ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।